ಗೃಹಲಕ್ಷ್ಮಿಯ 19ನೆಯ ಕಂತಿನ ಹಣ ಅನ್ನುವಂಥದ್ದು ಈಗಾಗಲೇ ಜಮಾ ಆಗಿದೆ. ಇದ್ರ ಬಗ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅಪ್ಡೇಟನ್ನು ಕೊಟ್ಟಿರೋವಂಥದ್ದು, ಸ್ಪಷ್ಟನೆಯನ್ನು ಕೊಟ್ಟಿರೋವಂಥದ್ದು. ನೋಡಿ ಸ್ನೇಹಿತರೆ, ಮಾರ್ಚ್ ತಿಂಗಳಿನಲ್ಲೇ ಯುಗಾದಿ ಹಬ್ಬಕ್ಕೆ 18ನೆಯ ಕಂತಿನ ಹಣವನ್ನು ಜಮಾ ಮಾಡಿ ಎಲ್ಲ ಮಹಿಳೆಯರ ಖಾತೆಗಳಿಗೆ ಜಮಾ ಮಾಡೋದ್ರ ಮುಖಾಂತರ ಭರ್ಜರಿ ಗುಡ್ ನ್ಯೂಸನ್ನು ಯುಗಾದಿ ಹಬ್ಬಕ್ಕೆ ಮತ್ತು ರಂಜಾನ್ ಹಬ್ಬಕ್ಕೆ ಕೊಟ್ಟಿದ್ರು. ಆದರೆ ಇವಾಗ ಮತ್ತೆ 19ನೇ ಕಂತಿನ ಹಣದ ಬಗ್ಗೆ ಯಾರೂ ಕೂಡ ಥಿಂಕ್ ಮಾಡೇ ಇರೋದಿಲ್ಲ, ಯೋಚನೆ ಮಾಡಿರೋದಿಲ್ಲ. ಯಾಕೆಂತಂದರೆ ಮಾರ್ಚ್ ತಿಂಗಳಲ್ಲೇ 3 ತಿಂಗಳ ಹಣ ಅನ್ನುವಂಥದ್ದು ಅಂತಂದರೆ 16ನೇ ಕಂತು, 17ನೇ ಕಂತು, 18ನೇ ಕಂತು, ಇಷ್ಟು ಕಂತಿನ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಮಾರ್ಚ್ ತಿಂಗಳಲ್ಲೇ ಬಂದಿದ್ದಂಥದ್ದು. ಹೌದು, 18ನೇ ಕಂತಿನ ಹಣ ಅನ್ನುವಂಥದ್ದು ಇನ್ನೂ ಸ್ವಲ್ಪ ಮಹಿಳೆಯರಿಗೆ ಬಿಡುಗಡೆ ಆಗಿಲ್ಲ. ಅದು ಯಾವಾಗ ಬರುತ್ತೆ ಅನ್ನುವಂಥದ್ದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಇಷ್ಟಕ್ಕೂ ಯಾಕೆ ಇಷ್ಟು ಬೇಗ 19ನೇ ಕಂತಿನ ಹಣವನ್ನು ಹಾಕಿದ್ದಾರೆ ಅಂತ ಅಂದರೆ, ಇದು ಆ್ಯಕ್ಚುಯಲಿ ಮಕ್ಕಳ ಮತ್ತು ಮಹಿಳಾ ಇಲಾಖೆಯ ಇಲಾಖೆಯ ಕಡೆಯಿಂದ ಬಂದಿರುವಂಥದ್ದು. ಅಂತಂದರೆ DBT ಸ್ಟೇಟಸ್ ಮುಖಾಂತರ ಕಳಿಸಿಕೊಡ್ಬೇಕು ಅಲ್ವಾ ನಿಮಗೋಸ್ಕರ. ಮಾರ್ಚ್ 31 ಅನ್ನುವಂಥದ್ದು ಫೈನಾನ್ಷಿಯಲ್ ಇಯರ್ ಎಂಡ್ ಆಗೋಗುವಂಥದ್ದು. ಹಾಗಾಗಿ ಯಾವುದೇ ರೀತಿಯಾದಂತಹ ಪೆಂಡಿಂಗನ್ನು ಇಟ್ಕೊಳ್ಳೋ ಹಾಗೆ ಇಲ್ಲ ಹಣದ ವಿಚಾರವಾಗಿ. ಹಾಗಾಗಿ ಬಿಡುಗಡೆ ಮಾಡಿಬಿಟ್ಟಿರೋ ಅಂಥದ್ದು. ಆದರೆ ಎಲ್ಲರಿಗೂ ಕೂಡ ಒಂದೇ ದಿನದಲ್ಲಿ DBT ಸ್ಟೇಟಸ್ ಮುಖಾಂತರ ಎಲ್ರಿಗೂ ಕೂಡ ಕಳಿಸೋದಕ್ಕೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ಏಪ್ರಿಲ್ ತಿಂಗಳಿನಲ್ಲಿ ಇನ್ನೇನು ಸ್ವಲ್ಪ ದಿನದ ಒಳಗಡೆನೆ 19ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಅಂತ ಹೇಳಿರುವಂಥದ್ದು. 18ನೇ ಕಂತಿನ ಹಣದವರೆಗೂ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಇದೇ ಕಾರಣಕ್ಕೋಸ್ಕರನೇ 3 ತಿಂಗಳ ಹಣ ಅನ್ನುವಂಥದ್ದನ್ನು ಮಾರ್ಚ್ ತಿಂಗಳಲ್ಲೇ ಕೊಟ್ಟಿದ್ದಂಥದ್ದು. ಯಾಕೆಂತಂದರೆ ಒಂದೊಂದು ತಿಂಗಳ ಹಣನ ಮಾತ್ರ ಕೊಟ್ಕೊಂಡು ಬರ್ತಾ ಇದ್ರು. ಆದರೆ 3 ತಿಂಗಳ ಹಣವನ್ನು ಒಂದೇ ತಿಂಗಳಲ್ಲಿ ಈ ಸಲ ಹಾಕಿದ್ರು. ಈ ಒಂದು 19ನೇ ಕಂತಿನ ಹಣ ಏನಿದೆ ಅಲ್ವಾ, ಅದು ಆ್ಯಕ್ಚುಯಲಿ ಫೆಬ್ರವರಿದು. ಯಾಕೆಂತಂದರೆ ಇವಾಗ ಪ್ರತಿ ತಿಂಗಳು ಕೂಡ 2,500 ಕೋಟಿಯಷ್ಟು ದುಡ್ಡು ಅನ್ನುವಂಥದ್ದು ಖರ್ಚಾಗುತ್ತೆ ಈ ಒಂದು ಗೃಹಲಕ್ಷ್ಮಿಯ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಹಣವನ್ನು ಕೊಡಬೇಕು ಅಂತ ಅಂದರೆ. ಹಾಗಾಗಿ 19ನೆಯ ಕಂತಿನ ಹಣ ಇನ್ನು ಕೇವಲ ಕೆಲವೇ ದಿನಗಳೊಳಗಡೆ ಎಲ್ಲರ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ತಿರೋ ಅಂಥದ್ದು. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.